ನಿಗಮ ಟಿವಿಯ ಪ್ರೇಕ್ಷಕರಿಗೆ ನಮಸ್ಕಾರಗಳು. ನಾನು ಇವತ್ತು ಮಾತಾಡೋಕೆ ಬಂದಿರತಕ್ಕಂಥ ವಿಚಾರ ಏನು ಅಂತಂತಂದರೆ, 4 ನಿಗಮದ ವೇತನ ಪರಿಷ್ಕರಣೆಯ ವಿಚಾರವಾಗಿ ಸಮಸ್ತ ಕಾರ್ಮಿಕರಲ್ಲಿ ತಿಳಿಬೇಸೋದಕ್ಕೆ ಇಷ್ಟಪಡ್ತೀನಿ. ಹಲವಾರು ದಿನಗಳಿಂದ ಏನು ಸಿದ್ದರಾಮಯ್ಯನವರು ಮಾತುಕತೆಗೆ ಕರೆದ ನಂತರದಲ್ಲಿ ಏನೆಲ್ಲ ಬೆಳವಣಿಗೆಗಳಾಯಿತು ಅಂತಕ್ಕಂಥ ವಿಚಾರದಲ್ಲಿ ನಿನ್ನೆ ಜಂಟಿ ಸಮಿತಿಯ ಭಾಗವಾಗಿ ಎಲ್ಲ ಪ್ರಮುಖ ನಾಯಕರುಗಳನ್ನ ಒಳಗೊಂಡಂಗೆ ಒಂದು ಸಭೆಯನ್ನು ಆಯೋಜನೆ ಮಾಡಲಾಗಿತ್ತು AITCಯ ಕಚೇರಿಯಲ್ಲಿ. ಎಲ್ಲ ಜಂಟಿ ಸಮಿತಿಯ ಪ್ರಮುಖವಾಗಿರ್ತಕ್ಕಂಥ ಎಲ್ಲ ಪದಾಧಿಕಾರಿಗಳು ಮತ್ತು ಅಧ್ಯಕ್ಷರನ್ನ ಒಳಗೊಂಡಂಗೆ ಅತ್ಯುತ್ತಮವಾದಂಥ ಒಂದು ಸಭೆಯನ್ನು ಏರ್ಪಡಿಸಿ ಮುಂದೆ ನಡೀತಕ್ಕಂಥ ಏನೇನು ಆಗಬೇಕಾಗಿದೆ, ಸರ್ಕಾರದ ಮಟ್ಟದಲ್ಲಿ ಮತ್ತು ಮ್ಯಾನೇಜ್ಮೆಂಟ್ ಮಟ್ಟದಲ್ಲಿ ಯಾವ ರೀತಿಯ ಕಾರ್ಯಕ್ರಮಗಳು ಆಗಬೇಕಾಗಿದೆ ಅಂತಕ್ಕಂಥ ವಿಚಾರದಲ್ಲಿ ಚರ್ಚೆ ಮಾಡಲಾಯಿತು. ಶುಕ್ರವಾರ ರಾಮಲಿಂಗ ರೆಡ್ಡಿ ಅವರಿಗೆ ಮನವಿಯನ್ನು ಸಲ್ಲಿಸ್ತಕ್ಕಂಥ ಕೆಲಸವನ್ನು ಮಾಡಿ ಏನು CM ಮನೆ ಮುಂದೆ ಧರಣಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೋ ಆ ಕಾರ್ಯಕ್ರಮವನ್ನು ಮಾಡಬೇಕು ಅಂತಕ್ಕಂಥ ವಿಚಾರದಲ್ಲಿ ಎಲ್ಲರೂ ಸಹ ಒಪ್ಪಿಗೆ ಸೂಚಿಸಲಾಗಿದೆ. ಸನ್ಮಾನ್ಯ ಸಾರಿಗೆ ಸಚಿವರು ರಾಮಲಿಂಗ ರೆಡ್ಡಿ ಅವರಿಗೆ ಶುಕ್ರವಾರ ಒಂದು ಮನವಿ ಪತ್ರವನ್ನು ಸಲ್ಲಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತಕ್ಕಂಥ ವಿಚಾರದಲ್ಲಿ ಎಲ್ಲರೂ ಸಹಮತ ವ್ಯಕ್ತಪಡಿಸಿದ್ದಾರೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು 50 ದಿನಗಳಾಯಿತು ವೇತನದ ಹೆಚ್ಚಳದ ವಿಚಾರವಾಗಿ ಸಭೆಯನ್ನು ಕರೆದು ಯಾವುದೇ ಕಾರಣಕ್ಕೂ ಮತ್ತೆ ಸಭೆಯನ್ನು ಕರೆದಲೇ ಇರತಕ್ಕಂಥದ್ದು. ಮತ್ತು ನಮ್ಮೆಲ್ಲರ ಪ್ರೀತಿ ಪಾತ್ರರಿಗೆ ಅತಿ ಆತ್ಮೀಯರಾಗಿದ್ದಂಥ ಸನ್ಮಾನ್ಯ KSRTC MD ಅವರ ಟ್ರಾನ್ಸ್ಫರ್ ವಿಚಾರವಾಗಿ ಇರ್ತಕ್ಕಂಥ ವಿಚಾರವಾಗಿರ್ಬೋದು, ಇವೆಲ್ಲ ವಿಚಾರವನ್ನು ಒಳಗೊಂಡಂಗೆ ಸುದೀರ್ಘವಾದಂಥ ಒಂದು ಚರ್ಚೆ ನಡೀತು. ಆ ಚರ್ಚೆಯಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತೊಮ್ಮೆ ಮನವಿಯನ್ನು ಸಲ್ಲಿಸ್ತಕ್ಕಂಥ ಕೆಲಸವನ್ನು ಮಾಡೋಣ, ಸಾರಿಗೆ ಸಚಿವರಿಗೆ ಮನವಿಯನ್ನು ಕೊಟ್ಟು ನಮ್ಮ ಅಹವಾಲುಗಳನ್ನ ಹೇಳ್ಕೊಂಡು ಅತ್ಯಂತ ಶೀಘ್ರದಲ್ಲೇ ನಮ್ಮನ್ನು ಮಾತುಕತೆಗೆ ಕರೆದು ಏನು 38 ತಿಂಗಳು ಹಿಂಬಾಕಿ ಇರ್ಬೋದು, ಈಗ ಆಲ್ರೆಡಿ ಕಳೆದ 18 ತಿಂಗಳಿಂದ ಏನು ಉಳ್ಕೊಂಡಿರ್ತಕ್ಕಂಥ ವೇತನದ ಹೆಚ್ಚಳದ ಒಂದು ಹಿಂಬಾಕಿಯನ್ನು ಕುರಿತು ಮತ್ತು ಹೊಸ ವೇತನದ ಹೆಚ್ಚಳದ ವಿಚಾರವನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಆದಷ್ಟು ಬೇಗ ಈ ಸಮಸ್ಯೆಯನ್ನು ಬಗೆಹರಿಸಬೇಕು. ಇವತ್ತೇನು ಶಾಲಾ ಕಾಲೇಜುಗಳು ಆರಂಭವಾಗಿದೆ, ಮತ್ತು ಒಬ್ಬರು ಆ ಕಡೆ ಟ್ರಾನ್ಸ್ಫರ್ಗಳಾಗಿರ್ತಾರೆ, ಮನೆಗಳನ್ನ ಮಾಡ್ಕೋಬೇಕಾಗತ್ತೆ, ಮತ್ತು ಸಿಬ್ಬಂದಿಗಳು ಈ ಕಡಿಮೆ ಸಂಬಳಕ್ಕೆ ಜೀವನವನ್ನು ಮಾಡೋಕ್ಕಾಗಲ್ಲ. ಹಲವಾರು ವಿಚಾರಗಳನ್ನ ನಾವು ಚರ್ಚೆ ಮಾಡಿದಂಥ ಸಂದರ್ಭದಲ್ಲಿ ಸನ್ಮಾನ್ಯ ಸಾರಿಗೆ ಸಚಿವರನ್ನ ಭೇಟಿ ಮಾಡಿ ಮುಖ್ಯಮಂತ್ರಿಗಳ ಗಮನಕ್ಕೆ ತರ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತಕ್ಕಂಥ ತೀರ್ಮಾನವನ್ನು ನಿನ್ನೆ ಜಂಟಿ ಸಮಿತಿಯ ಭಾಗವಾಗಿ ಎಲ್ಲರೂ ಸಹ ಸಂಪೂರ್ಣವಾಗಿ ಒಪ್ಪಿಗೆ ಸೂಚಿಸಿ ಈ ಕಾರ್ಯಕ್ರಮವನ್ನು ಮಾಡಬೇಕು, ಶುಕ್ರವಾರ ಹೋಗಿ ಸಾರಿಗೆ ಸಚಿವರನ್ನ ಭೇಟಿ ಮಾಡ್ತಕ್ಕಂಥ ಕೆಲಸ ಆಗಬೇಕು ಅಂತಕ್ಕಂಥ ವಿಚಾರವನ್ನು ನಾನು ನಿಮ್ಮ ಮುಂದೆ ಹೇಳೋದಕ್ಕೆ ಇಷ್ಟಪಡ್ತೇನೆ. ಸಾರಿಗೆ ನೌಕರರಿಗೆ ನಾವು ಕಳೆದ 18 ತಿಂಗಳಿಂದಲೂ ಸಹ ಮನವಿಯನ್ನು ಕೊಡ್ತಾ ಬಂದಿದ್ದೀವಿ, ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೂ ಮನವಿಯನ್ನು ಕೊಡ್ತಾ ಬಂದಿದ್ದೀವಿ. ಆದರೆ ಸರ್ಕಾರ ಎಲ್ಲೋ ಒಂದು ಕಡೆ ಸಾರಿಗೆ ನೌಕರರು ಅಂತಂದರೆ ಮಲತಾಯಿ ಧೋರಣೆಯನ್ನು ವ್ಯಕ್ತಪಡಿಸ್ತಕ್ಕಂಥದ್ದನ್ನೇ ಮಾಡ್ಕೊತಾ ಬಂದಿದೆ. ಹಿಂದೆ ಆಳಿರ್ತಕ್ಕಂಥ ಸರ್ಕಾರಗಳಾಗಿರ್ಬೋದು, ಇವತ್ತನ್ನು ಆಳ್ತಾ ಇರ್ತಕ್ಕಂಥ ಸರ್ಕಾರಗಳಾಗಿರ್ಬೋದು, ಏನು ಸಾರಿಗೆನಲ್ಲಿ ಹಲವಾರು ಸಾವಿರಾರು ಸಮಸ್ಯೆಗಳಿದೆ. ಅದರಲ್ಲಿ ಏನು ಶಕ್ತಿ ಯೋಜನೆ ಅಂತಕ್ಕಂಥ ಯೋಜನೆಯನ್ನು ಜಾರಿಗೆ ತಂದಂಥ ಸಂದರ್ಭದಲ್ಲಿ ಸುಮಾರು 15ರಿಂದ 20 ಸಾವಿರ ಕಾರ್ಮಿಕರು ಸಹ ಕೊರತೆ ಇದ್ರೂ ಸಹ ಅದನ್ನು ಅಚ್ಚುಕಟ್ಟಾಗಿ ಸರ್ಕಾರಕ್ಕೆ ಒಂದು ಕೀರ್ತಿ ತರ್ತಕ್ಕಂಥದ್ದು, ಒಂದು ಯಶಸ್ಸು ತರ್ತಕ್ಕಂಥ ಕೆಲಸದಲ್ಲಿ ಸಂಪೂರ್ಣವಾಗಿ ತಲ್ಲೀನರಾದರು ಯಾರು ಇದ್ದರು ಅಂತಂದರೆ ಅದು ನಮ್ಮ ಸಾರಿಗೆ ನೌಕರರೇ ಹೊರತು ಬೇರೆ ಇನ್ಯಾರೂ ಅಲ್ಲ ಅಂತಕ್ಕಂಥದ್ದನ್ನು ನಾನು ಘಂಟಾಘೋಷವಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಷ್ಟೆಲ್ಲ ಸರ್ಕಾರಕ್ಕೆ ಕ್ರೆಡಿಟ್ ತರ್ತಕ್ಕಂಥ ಕೆಲಸವನ್ನು ಮಾಡಿದಂಥ ನಮ್ಮ ಸಾರಿಗೆ ನೌಕರರ ಮೇಲೆ ಸರ್ಕಾರ ಮಲತಾಯಿ ಧೋರಣೆಯನ್ನೇ ಅನುಸರಣೆ ಮಾಡ್ಕೊತಾ ಹೋಗ್ತಾ ಇದೆ ಹೊರತು ಇಂದೂ ಸಹ ಕರೆದು ಸಾರಿಗೆ ನೌಕರರು ಸಂಕಷ್ಟದ ದಿನಗಳಿದ್ದಾರೆ, ಅವರಿಗೆ ಅತ್ಯಂತ ಕಡಿಮೆ ಸಂಬಳದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ನಾವು ಅವ್ರನ್ನ ಕರೆದು ಏನು ಕಳೆದ 38 ತಿಂಗಳ ಹಿಂಬಾಕಿ ವಿಚಾರ ಆಗಿರ್ಬೋದು, ಹೊಸ ವೇತನದ ಹೆಚ್ಚಳದ ವಿಚಾರವಾಗಿರ್ಬೋದು, ಇವೆಲ್ಲವನ್ನು ಸರಿಪಡಿಸಬೇಕು ಅಂತಕ್ಕಂಥ ವಿಚಾರದಲ್ಲಿ ಒಂದು ಕಡೆ ಮಲತಾಯಿ ಧೋರಣೆ ಮಾಡ್ತಾ ಬರ್ತಾ ಇದೆ. ನಾನು ಸರ್ಕಾರಕ್ಕೆ ನೇರವಾಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ, ಸನ್ಮಾನ್ಯ ಮುಖ್ಯಮಂತ್ರಿಗಳೇ, ಇಂದಿನ ಸರ್ಕಾರವೂ ಸಹ ನಾವು ವೇತನದ ಹೆಚ್ಚಳದ ನಿರೀಕ್ಷೆಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ನಮ್ಮನ್ನು ಹತ್ತಿಕ್ಕತಕ್ಕಂಥ ಕೆಲಸವನ್ನು ಮಾಡಿ ಡಿಸ್ಮಿಸ್ಸು, ವಜಾ, ಟ್ರಾನ್ಸ್ಫರ್ಗಳು ಈ ಥರದ ಕೆಲಸವನ್ನು ಮಾಡಿ ಸರ್ಕಾರ ಕೆಟ್ಟ ಹೆಸರು ತೆಗೆದುಕೊಂಡು ಹೋಗಿದೆ. ಆ ದಾರಿಯನ್ನು ದಯಮಾಡಿ ತಾವುಗಳು ಯಾರೂ ತುಳಿಬಾರ್ದು ಅಂತಕ್ಕಂಥದ್ದು ನಾನು ನೇರವಾಗಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೀನಿ. ಯಾಕೆ ಅಂತಂತಂದರೆ ನಾವು ದುಡಿತಕ್ಕಂಥ ವರ್ಗ, ನಾವು ನಮ್ಮ ದುಡಿಮೆಯನ್ನು ನಂಬಿಕೊಂಡು ಜೀವನವನ್ನು ಕಟ್ಕೊಂಡಿರ್ತೀವಿ. ಆದರೆ ನೀವು ನಮ್ಮನ್ನು 18 ತಿಂಗಳಿಂದ ಕಾಯಿಸ್ತಾ ಇದ್ದೀರಿ. ಸಾರಿಗೆ ಇಲಾಖೆಯನ್ನು ಹೊರತುಪಡಿಸಿ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಯಾವುದೇ ಇಲಾಖೆಗಳಲ್ಲಿ 18 ತಿಂಗಳು ಸಂಬಳಕ್ಕೋಸ್ಕರ ಕಾಯ್ತಾ ಇರ್ತಕ್ಕಂಥ ಯಾವುದಾದ್ರು ಇಲಾಖೆ ಇದೆ ಅಂತಂದರೆ ಅದು ಸಾರಿಗೆ ಇಲಾಖೆ. ಯಾಕೆ ಅಂತಂದರೆ ತಾಳ್ಮೆಯಿಂದ ಕಾಯ್ತಾ ಇದ್ದೀವಿ. ಸರ್ಕಾರ ನಮ್ಮನ್ನೂ ಸಹ ಕರೆಯುತ್ತೆ, ನಮ್ಮನ್ನೂ ಸಹ ಮನುಷ್ಯರ ರೀತಿ ಪರಿಗಣನೆ ಮಾಡುತ್ತೆ ಅಂತಕ್ಕಂಥ ವಿಚಾರದಲ್ಲಿ ಭಾಳ ತಾಳ್ಮೆಯಿಂದ ನಾವು ಇಲ್ಲಿವರೆಗೂ ಸಹ ಕಾಯ್ತಾ ಬಂದಿದ್ದೀವಿ. ಆದರೆ ಸರ್ಕಾರ ಎಲ್ಲೋ ಒಂದು ಕಡೆ ಸಾರಿಗೆ ನೌಕರರು ಅಂತಂದರೆ ನಿಕೃಷ್ಟ ಮನೋಭಾವನೆಯಿಂದ ನೋಡ್ತಕ್ಕಂಥ ಕೆಲಸವನ್ನು ಮಾಡ್ಕೊತಾ ಬರ್ತಾ ಇದೆ. ನಾನು ಸರ್ಕಾರಕ್ಕೆ ಒಂದು ವಿಶೇಷವಾಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ, ಈ ಸರ್ಕಾರ ಬಂದಮೇಲೂ ಸಹ ಅತ್ಯುತ್ತಮವಾದ ಕೆಲಸವನ್ನು ಮಾಡ್ತಾ ಬಂದಿದ್ದಾರೆ, ಇಲ್ಲ ಅಂತಕ್ಕಂಥದ್ದನ್ನು ಹೇಳಲ್ಲ. 3 ಕಾರ್ಪೊರೇಷನ್ನಲ್ಲಿ ಏನು ಹಲವಾರು ರೀತಿಯ ಬದಲಾವಣೆಗಳಾಗಿದೆ, ಮತ್ತು ರಿಟೈರ್ಡ್ ಎಂಪ್ಲಾಯೀಸ್ಗಳಿಗೆ ಗ್ರ್ಯಾಚುಟಿ ಇರ್ತಕ್ಕಂಥದ್ದು, ಎನ್ಕೇಜ್ಮೆಂಟ್ ಕೊಡ್ತಕ್ಕಂಥದ್ದು ಇರ್ಬೋದು, ಹಲವಾರು ಕಾರ್ಯಕ್ರಮಗಳನ್ನ ಮಾಡಿದಿರಿ. ಆದರೆ ಸರ್ಕಾರ ಬಂದು ಕಳೆದ 18 ತಿಂಗಳಿಂದಲೂ ಸಹ BMTCಗೆ ಒಂದೇ 1 ಕೋಟಿ ರೂಪಾಯಿ ಸಹ ಅನುದಾನವನ್ನು ಸಹ ಕೊಟ್ಟಿಲ್ಲ. ಆದರೆ BMTCನಲ್ಲಿ ಆಗಿರ್ತಕ್ಕಂಥ ಸಮಸ್ಯೆಗಳನ್ನ ದಯಮಾಡಿ ಸಾರಿಗೆ ಸಚಿವರು ಕಣ್ತೆರೆದು ನೋಡಬೇಕು. ನಾನು ನಿಮಗೆ ಪತ್ರ ಮುಖೇನವಾಗೂ ಸಹ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದೀನಿ.
ಒಂದು ಕಡೆ 3 ಕಾರ್ಪೊರೇಷನಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಎಂಪ್ಲಾಯಿಗಳಿಗೆ ಎಲ್ ಎನ್ಕ್ಯಾಶ್ಮೆಂಟಿಂದ ಹಿಡಿದು ಗ್ರಾಚ್ಯುಟಿಯಿಂದ ಹಿಡಿದು ಪ್ರತಿಯೊಂದನ್ನು ಸಹ ರಿಟೈರ್ಡ್ ಆದಂಥ ಎಂಪ್ಲಾಯಿಗಳಿಗೆ ಸೆಟ್ಲ್ಮೆಂಟ್ ಮಾಡಿದ್ದೀರಾ. ಆದರೆ 2018ರಿಂದ ರಿಟೈರ್ಡ್ ಆದಂಥ ಎಂಪ್ಲಾಯಿಗಳಿಗೆ ಇಲ್ಲಿವರೆಗೂ ಸಹ ಸೆಟ್ಲ್ಮೆಂಟನ್ನು ಮಾಡಿಲ್ಲ. 2023ರಿಂದ ರಿಟೈರ್ಡ್ ಆದಂಥ ಎಂಪ್ಲಾಯಿಗಳಿಗೆ ಗ್ರಾಚ್ಯುಟಿ ಸೆಟ್ಲ್ಮೆಂಟ್ ಆಗಿಲ್ಲ. 2018ರಿಂದ ಎಲ್ ಎನ್ಕ್ಯಾಶ್ಮೆಂಟನ್ನು ಕೊಟ್ಟಿಲ್ಲ, ಡಿ ಎ ಕೊಟ್ಟಿಲ್ಲ, ಡಿ ಎ ಅರಿಯರ್ಸನ್ನು ಕೊಟ್ಟಿಲ್ಲ. ಸರ್ಕಾರಿ ನೌಕರಿಗೆ ಯಾವಾಗ ಡಿ ಎ ಅನೌನ್ಸ್ಮೆಂಟ್ ಆಯ್ತಿತ್ತೋ ವಿತಿನ್ 1 ತಿಂಗಳು 2 ತಿಂಗಳಲ್ಲಿ ಡಿ ಎನ ಅನೌನ್ಸ್ಮೆಂಟ್ ಮಾಡ್ತಿದ್ರು. ಆದರೆ ಇವತ್ತು ನಮ್ಮ ಸಾರಿಗೆ 4 ನೌಕರರಿಗೆ ಡಿ ಎನೂ ಸಹ ಅನೌನ್ಸ್ಮೆಂಟ್ ಮಾಡ್ತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡ್ತಾ ಇಲ್ಲ. ಮತ್ತು ಮ್ಯಾನೇಜ್ಮೆಂಟನ್ನು ಸಹ ಕಣ್ಣಿದ್ದು ಕೂಡೋ ರೀತಿ ವರ್ತಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಹೋಗ್ತಾ ಇದೆ. ಹಾಗಾಗಿ ನಾನು ದಯಮಾಡಿ ಕೇಳ್ಕೊತಾ ಇದ್ದೀನಿ, ಸಾರಿಗೆ ಸಚಿವರೇ, ದಯಮಾಡಿ BMTCಗೆ ವಿಶೇಷವಾದಂಥ ಅನುದಾನವನ್ನು ಕೊಡಿ. ಇಡೀ ಈ ಪ್ರಪಂಚದಲ್ಲಿರ್ತಕ್ಕಂಥ ಯಾವುದೇ ಸಾರಿಗೆ ವ್ಯವಸ್ಥೆಗಳು ಸಹ ಲಾಭದಾಯಕವಾಗಿಲ್ಲ. ಅದೇ ರೀತಿ BMTCನೂ ಸಹ ಲಾಭದಾಯಕವಾಗಿಲ್ಲ. ಲೋಡ್ ಶೆಡ್ಯೂಲ್ ಫ್ಯಾಕ್ಟ್ರಿ ವಿಚಾರವಾಗಿ ನಾನು ಹೇಳ್ತೀನಿ, 70 ಜನ 80 ಜನ ಕೂತ್ಕೊಂಡು ಓಡಾಡ್ತಕ್ಕಂಥ ಬಸ್ನಲ್ಲಿ 120ರಿಂದ 130 ಜನಸಂಖ್ಯೆ ಓಡಾಡ್ತಾ ಇದೆ. ಇನ್ನು ಅತಿ ಹೆಚ್ಚಿನ ಜನಸಂಖ್ಯೆಯನ್ನು ತೆಗೆದುಕೊಂಡೋಗಿ ಚಾಲಕ ನಿರ್ವಾಹಕರುಗಳು ತೊಂದರೆಗೊಳಗಾಗ್ತಾ ಇದ್ದಾರೆ. ಹಾಗಾಗಿ ಏನು KSRTCನಲ್ಲಿ ಯಥಾವತ್ತಾಗಿ ಜಾರಿಯಾಗಿರ್ತಕ್ಕಂಥ ಮೆಡಿಕಲ್ ಸೌಲಭ್ಯಗಳಿರ್ಬೋದು, ಮತ್ತು ಇನ್ಶೂರೆನ್ಸ್ಗಳಿರ್ಬೋದು, ಇತರೆ ಸೌಲಭ್ಯಗಳಿರ್ಬೋದು, ಇತರೆ 4 ಕಾರ್ಪೊರೇಷನ್ಗಳಿಗೂ ಸಹ ಅದನ್ನು ಜಾರಿ ಮಾಡ್ತಕ್ಕಂಥ ಕೆಲಸವನ್ನು ಸರ್ಕಾರ ಮತ್ತು ಮ್ಯಾನೇಜ್ಮೆಂಟು ಅತಿ ಜರೂರಾಗಿ ಮಾಡಬೇಕಾಗಿದೆ. ಯಾಕೆಂದರೆ BMTCನಲ್ಲಿ ಅತ್ಯಂತ ಟ್ರಾಫಿಕ್ನಲ್ಲಿ ಜನಸಂದಣಿಯ ದಟ್ಟಣೆಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಕಾರ್ಮಿಕರ ಆರೋಗ್ಯ ಪರಿಸ್ಥಿತಿ ಹದಗೆಟ್ಟಿದೆ. ದಯಮಾಡಿ ಸನ್ಮಾನ್ಯ ವ್ಯವಸ್ಥಾಪನಾ ನಿರ್ದೇಶಕರನ್ನು ನಾನು ಕೇಳ್ಕೊತಾ ಇದ್ದೀನಿ, ಸ್ವಾಮಿ ದಯಮಾಡಿ BMTCಯ ಕಾರ್ಮಿಕರನ್ನು ಮನುಷ್ಯರ ರೀತಿ ಪರಿಗಣನೆ ಮಾಡಿ. ನಾವು ಸಹ ಇದೇ ಸಂಸ್ಥೆ ಒಳಗಡೆ ಕೆಲಸ ಮಾಡ್ತಾ ಇದ್ದೀವಿ. ಈ ಸಂಸ್ಥೆ ಒಳಗಡೆ ಕೆಲಸ ಮಾಡ್ತಾ ಇರ್ತಕ್ಕಂಥ ಕಾರ್ಮಿಕರ ಸಮಸ್ಯೆಯನ್ನು ತಾವು ಕೇಳಿ. ಯಾಕೆಂದರೆ ಅಧಿಕಾರಿ ವರ್ಗ ಜಾಣಕಿರುಡುತನವನ್ನು ಪ್ರದರ್ಶನ ಮಾಡ್ಕೋತಾ ಹೋಗ್ತಾ ಇದೆ. ಎಂಪ್ಲಾಯಿಗಳು ಹಾರ್ಟ್ ಅಟ್ಯಾಕು, ಶುಗರು ಮತ್ತು ಇತರೆ ಹಲವಾರು ಕಾಯಿಲೆಗಳಿಂದ ಮರಣ ಹೊಂದ್ತಾ ಇದ್ದಾರೆ. ಕಾರಣ ಬೆಂಗಳೂರಲ್ಲಿರ್ತಕ್ಕಂಥ ಅತಿ ಹೆಚ್ಚು ಟ್ರಾಫಿಕ್ಕು ಮತ್ತು ನೀವು ಕೊಡ್ತಾ ಇರ್ತಕ್ಕಂಥ ಕಿರುಕುಳಗಳು ಮತ್ತು ಅನಾವಶ್ಯಕವಾಗಿ ಟ್ರಾಫಿಕ್ ಜಾಮ್ಗಳು ಮತ್ತು ಶೆಡ್ಯೂಲು OTಗಳನ್ನ ತೆಗೆದುಕೊಳ್ತಕ್ಕಂಥ ಕೆಲಸಗಳನ್ನ ಮಾಡಿಸ್ತಾ ನೀವು ಕಾರ್ಮಿಕರ ವಿಚಾರದಲ್ಲಿ ನೀವು ತೆಗೆದುಕೊಂಡಿರ್ತಕ್ಕಂಥ ಹಲವಾರು ನ್ಯೂನ್ಯತೆಗಳಿಂದ ಇವತ್ತು ಕಾರ್ಮಿಕರು ಮರಣ ಹೊಂದ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ನಾನು ವ್ಯವಸ್ಥಾಪಕ ನಿರ್ದೇಶಕರ ಗಮನಕ್ಕೆ ಮತ್ತು ಸನ್ಮಾನ್ಯ ಸಾರಿಗೆ ಸಚಿವರ ಗಮನಕ್ಕೆ ತರೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಹಲವಾರು ಸಮಸ್ಯೆಗಳಿದೆ. ದಯಮಾಡಿ ಪ್ರಮುಖವಾಗಿ ಇವತ್ತು ನಾವು ಕೇಳ್ಕೊತಾ ಇರ್ತಕ್ಕಂಥದ್ದಿಷ್ಟೇ, 38 ತಿಂಗಳ ಹಿಂಬಾಕಿ ಮತ್ತು ಹೊಸ ವೇತನದ ವಿಚಾರದಲ್ಲಿ ಸರ್ಕಾರ ಇನ್ನು ನಿರ್ಲಕ್ಷ್ಯ ಮನೋಭಾವನೆಯನ್ನು ತೊರೆದು, ಸಾರಿಗೆ ನೌಕರರು ಸಹ ನಮ್ಮ ಪಕ್ಷಕ್ಕೆ ಓಟನ್ನು ಮಾಡಿದ್ದಾರೆ, ಇವರು ಸಹ ಕನ್ನಡಿಗರು, ಇವರು ಸಹ ಮನುಷ್ಯರು, ಈ ರಾಜ್ಯದಲ್ಲಿ ಬದುಕ್ತಾ ಇದ್ದಾರೆ ಅಂತಕ್ಕಂಥ ಒಂದು ಮನೋಭಾವನೆಯನ್ನು ಇಟ್ಕೊಂಡು ದಯಮಾಡಿ ಸಾರಿಗೆ ನೌಕರರಿಗೆ ಸಿಗಬೇಕಾದಂಥ ಸೌಲಭ್ಯಗಳನ್ನು ಅತಿ ಜರೂರಾಗಿ ಜಾರಿ ಮಾಡಬೇಕು ಅಂತಕ್ಕಂಥದ್ದನ್ನು ನಾನು ನಿಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಇನ್ನು ಹಲವಾರು ಸಮಸ್ಯೆಗಳಿದೆ. 4 ನಿಗಮದಲ್ಲಿ ಹಲವಾರು ಸಮಸ್ಯೆಗಳಿದೆ. ಸಾರಿಗೆ ನೌಕರರು ದಿನನಿತ್ಯ ಸಮಸ್ಯೆಗಳಲ್ಲಿ ಬಳಲ್ತಾ ಇದ್ದಾರೆ. ಒಂದು ಕಡೆ ಯಾವತ್ತೋ ನಮ್ಮ ತಾತನ ಕಾಲದಲ್ಲಿ ಆದಂಥ ಪಾರಂಪರ್ಯಗಳನ್ನ ಇಟ್ಕೊಂಡು ಇವತ್ತು ಅದೇ ಚಾಲಕ ನಿರ್ವಾಹಕರುಗಳ ಕೈಲಿ ದುಡಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀರಿ. ದಯಮಾಡಿ ಬದಲಾವಣೆಗಳನ್ನ ತನ್ನಿ. ಇತರ ಎಲ್ಲ ನಿಗಮದಲ್ಲೂ ಸಹ ಸರ್ಕಾರದ ವಿಚಾರಗಳಲ್ಲಿ ಸಹ ನೀವು ಬದಲಾವಣೆಯನ್ನು ತರೋದಕ್ಕೆ ಇಷ್ಟಪಡ್ತೀರಾ. ಆದರೆ ಸಾರಿಗೆ ವಿಚಾರದಲ್ಲಿ, ದುಡಿತಕ್ಕಂಥ ವರ್ಗದ ವಿಚಾರದಲ್ಲಿ, ಕಾರ್ಮಿಕರ ವಿಚಾರದಲ್ಲಿ ನೀವು ಒಂದು ದಿನಕ್ಕೆ 400ರಿಂದ 500 ಕಿಲೋಮೀಟರ್ ದುಡಿಸ್ಕೊಳ್ತಕ್ಕಂಥ ಒಬ್ಬ ಚಾಲಕನ ಮನಸ್ಥಿತಿ ಯಾವ ರೀತಿ ಇರಬೇಕು ಅಂತಕ್ಕಂಥದ್ದನ್ನು ದಯಮಾಡಿ ಯೋಚನೆ ಮಾಡಿ. ಪಾರಂಪರ್ಯಗಳಲ್ಲಿ ಬದಲಾವಣೆಗಳನ್ನ ಮಾಡಿ. ಅಧಿಕಾರಿಗಳಿಗೆ ದಯಮಾಡಿ ಕಿವಿ ಮಾತುಗಳನ್ನು ಹೇಳ್ತಕ್ಕಂಥ ಕೆಲಸವನ್ನು ಮಾಡಿ. ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರೇ, ಅಧಿಕಾರಿಗಳು ಡಿಪೋ ಮಟ್ಟದಲ್ಲಿರ್ತಕ್ಕಂಥ ಘಟಕ ಮಟ್ಟದಲ್ಲಿರ್ತಕ್ಕಂಥ ವ್ಯವಸ್ಥಾಪಕ ನಿರ್ದೇಶಕರುಗಳು, ಘಟಕ ಮಟ್ಟದ ಡಿಪೋ ಮ್ಯಾನೇಜರ್ಗಳು ಮತ್ತು ವಿಭಾಗೀಯ ನಿಯಂತ್ರಣ ಅಧಿಕಾರಿಗಳು ಅನ್ಸ್ಕೊಂಡವ್ರು ಏನಿದ್ದಾರೆ, ಚಾಲಕ ನಿರ್ವಾಹಕರನ್ನ ಮನುಷ್ಯರ ರೀತಿ ನಡೆಸ್ಕೋತಾ ಇಲ್ಲ, ಬಾಯಿಗೆ ಬಂದ ರೀತಿಯಲ್ಲಿ ಮಾತಾಡೋದಕ್ಕೆ ನಿಂತಿದ್ದಾರೆ. ಯಾವ ರೀತಿ ಅವ್ಯಾಜ ಶಬ್ದಗಳಿಂದ ನಿಂದನೆಗಳನ್ನ ಮಾಡೋದಕ್ಕೆ ನಿಂತಿದ್ದಾರೆ. ಮತ್ತು ಘಟಕ ಮಟ್ಟದಲ್ಲಿ ಸಮಸ್ಯೆಗಳು ಹೇಳುತ್ತಿರೋದಾಗಿದೆ. ಯಾಕೆ ಅಂತಂತಂದರೆ, ಡ್ರೈವರು ಕಂಡಕ್ಟ್ರು ಅಂತಂತಂದರೆ ನಮ್ಮ ಮನೆಯ ಕೆಲಸಕ್ಕೆ ಬಂದಿದ್ದಾರೆ, ನಾವು ಹೇಳಿದ ರೀತಿಯಲ್ಲಿ ದುಡಿದ್ರೆ ಮಾತ್ರ ಅಂತಕ್ಕಂಥದ್ದನ್ನು ನಾನು ಸನ್ಮಾನ್ಯ ಈ ವಿಚಾರವಾಗಿ KSRTC ಅನ್ಬುಕುಮಾರ್ ಅವರ ಗಮನಕ್ಕೆ ತರೋದಕ್ಕೆ ಇಷ್ಟಪಡ್ತೀನಿ. ಸರ್, ನೀವು KSRTCಗೆ ಬಂದ ಮೇಲೆ ಏನು KSRTC ಸಂಸ್ಥೆಯಲ್ಲಿ ಕರೋನಾ ನಂತರದಲ್ಲಿ ಶಿಥಿಲ ವ್ಯವಸ್ಥೆಯಲ್ಲಿ ಇದ್ದಂಥ ಒಂದು ಸಂಸ್ಥೆಯನ್ನು ಭಾಳ ಉನ್ನತೀಕರಣವಾಗಿ ತೆಗೆದುಕೊಂಡಂಥ ಬಂದಂಥ ಒಂದು ಯಶಸ್ಸು ನಾನು ನಿಮ್ಮಿಂದ ಬಯಸಿದ್ದೀನಿ. ಯಾಕೆ ಅಂತಂತಂದರೆ, ಏನಪ್ಪ ಇವತ್ತು KSRTC ಮುಳುಗೆ ಹೋಯ್ತೇನಪ್ಪ ಅಂತಕ್ಕಂಥ ಒಂದು ಸಂದರ್ಭದಲ್ಲಿ ನೀವು ವ್ಯವಸ್ಥಾಪನಾ ನಿರ್ದೇಶಕರಾಗಿ ಇಲ್ಲಿಗೆ ಬಂದ್ರಿ. ಬಂದ ಮೇಲೆ ನೀವು ಅಲ್ಲಿಗೆ ಬಂದು ಒಂದು ಏನು KSRTCಗೆ MD ಆಗಿ ನೀವು ಬಂದಂಥ ಸಂದರ್ಭದಿಂದ ಹಿಡಿದು ಇಲ್ಲಿಯವರೆಗೂ ಸಹ ಹಲವಾರು ಜನಪ್ರಿಯ ಕಾರ್ಯಕ್ರಮಗಳನ್ನ ಜಾರಿಗೆ ತಂದಿದ್ದೀರಾ. ಕಾರ್ಮಿಕರ ಮನಸ್ಸನ್ನು ಗೆದ್ದಿರ್ತಕ್ಕಂಥದ್ರಲ್ಲಿ ನೀವು ಮುಂಚೂಣಿಲಿರ್ತಕ್ಕಂಥ ಒಬ್ಬ ವ್ಯವಸ್ಥಾಪನಾ ನಿರ್ದೇಶಕರು. ನಾನು ನಿಮ್ಮ ಗಮನಕ್ಕೆ ತರೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಾಕೆ ಅಂತಂದರೆ, ನೀವು ಇನ್ನೂ ಸ್ವಲ್ಪ ದಿನ ಇಲ್ಲಿ ಇರಬೇಕು ಮತ್ತು ಸರ್ಕಾರವನ್ನು ನಾನು ಒತ್ತಾಯ ಮಾಡ್ತೀನಿ, ಅತ್ಯುತ್ತಮವಾದ ಕೆಲಸ ಮಾಡಿದಂಥ ಒಬ್ಬ MD ಅವ್ರನ್ನ ಕಳಿಸ್ಬೇಡ್ದು ನೀವು ಅಂತಕ್ಕಂಥ ವಿಚಾರವಾಗಿ. ಘಟಕ ಮಟ್ಟದಲ್ಲಿ ಏನು ಡಿಪೋ ಮ್ಯಾನೇಜರ್ಗಳು, ಚಾಲಕ ನಿರ್ವಾಹಕರುಗಳ ಹತ್ರ ಸೌಜನ್ಯತೆ ಇಲ್ಲದೆ ಬಾಯಿಗೆ ಬಂದ ರೀತಿಯಲ್ಲಿ ಮಾತಾಡ್ತಕ್ಕಂಥದ್ದನ್ನು ದಯಮಾಡಿ ಕಡಿವಾಣ ಹಾಕಿ. ಏನು ATS TIಗಳು ಸಹ ಚಾಲಕ ನಿರ್ವಾಹಕ
ಅವರನ್ನು ಮತ್ತು ತಾಂತ್ರಿಕ ಸಿಬ್ಬಂದಿಗಳನ್ನ ಪಶುಗಳ ರೀತಿಯಲ್ಲಿ ನಡೆಸ್ಕೊಳ್ತಕ್ಕಂಥದ್ದು, ಬಾಯಿಗೆ ಬಂದಂಥ ಮಾತಾಡ್ತಕ್ಕಂಥದ್ದನ್ನು ದಯಮಾಡಿ ಕಡಿವಾಣ ಹಾಕಬೇಕು. ಏಕೆಂದರೆ ಸಂವಿಧಾನದ ಅಡಿಯಲ್ಲಿ ನಾವೆಲ್ಲರೂ ಸಹ ಕೆಲಸ ಮಾಡ್ತಾ ಇದ್ದೀವಿ. ನಾವು ಸಹ ಇಲ್ಲಿ ಕೆಲಸ ಮಾಡೋಕ್ಕೆ ಬಂದಿರತಕ್ಕಂಥದ್ದು ಸ್ವಾಭಿಮಾನದ ಸಂಕೇತವಾಗಿ ಸಾರಿಗೆ ಸಂಸ್ಥೆಯಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಅಂದರೆ ಅಧಿಕಾರಿಗಳ ದರ್ಪ, ದೌರ್ಜನ್ಯ ಇವೆಲ್ಲವನ್ನು ಸಹಿಸ್ಕೊಂಡಿರಬೇಕು ಅಂತಕ್ಕಂಥ ರೂಢಿನಲ್ಲ. ಹಾಗಾಗಿ ಸನ್ಮಾನ್ಯ 4 ನಿಗಮದ ವ್ಯವಸ್ಥಾಪನಾ ನಿರ್ದೇಶಕರಲ್ಲಿ ನಾನು ಮನವಿ ಮಾಡ್ತೀನಿ, ದಯಮಾಡಿ ಎಲ್ಲ ಇರ್ತಕ್ಕಂಥ ಏನು ಘಟಕ ವ್ಯವಸ್ಥಾಪಕರಿಂದ ಹಿಡಿದು ವಿಭಾಗೀಯ ನಿಯಂತ್ರಣಾಧಿಕಾರಿಗಳಿಂದ ಹಿಡಿದು ದಯಮಾಡಿ ಅವರ ಭಾಷಾ ಜ್ಞಾನದ ಮೇಲೆ ಹಿಡಿತವನ್ನು ಇಟ್ಕೊಳ್ಳಿ ಅಂತಕ್ಕಂಥದ್ದನ್ನು ದಯಮಾಡಿ ತಾವುಗಳು ತಿಳಿಸ್ಕೊಡಿ ಅವರಿಗೆ. ಯಾಕಂದರೆ ತುಂಬ ಚಾಲಕ ನಿರ್ವಾಹಕರುಗಳು ನನಗೆ ಡೈಲಿ ಫೋನ್ ಮಾಡ್ತಾರೆ, ಅಣ್ಣ ಬಾಯಿಗೆ ಬಂದಂಗೆ ಬೈತಾರಣ, ಈ ಥರ ಮಾಡ್ತಾರಣ ಅಂತಕ್ಕಂಥ ವಿಚಾರದಲ್ಲಿ. ಹಾಗಾಗಿ ನಾನು ನಿಮ್ಗಳ ಗಮನಕ್ಕೆ ತರೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಾವೆಲ್ಲರೂ ಸಹ ಸಂವಿಧಾನದ ಅಡಿ ಚೌಕಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಎಲ್ಲರೂ ಸಹ ಅವ್ರದ್ದೇ ಆದಂಥ ಒಂದು ಘನತೆ, ಗೌರವ, ಗಾಂಭೀರ್ಯ ಇರುತ್ತೆ. ಅದನ್ನು ಕಳಿತಕ್ಕಂಥ ಕೆಲಸವನ್ನು ಘಟಕ ಮಟ್ಟದಲ್ಲಿರ್ತಕ್ಕಂಥ ಘಟಕ ವ್ಯವಸ್ಥಾಪಕರು ATSಗಳು ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ನಾನು ನೇರವಾಗಿ ನಿಮ್ಮ ಗಮನಕ್ಕೆ ತರೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಾಕಂದರೆ ಒಬ್ಬ ಚಾಲಕನಿಗೆ ಬಾಯಿ ಬಂದಂಗೆ ಅವ್ವ, ಅಮ್ಮ, ಅಪ್ಪ ಈ ಥರ ಪದಗಳನ್ನ ಉಪಯೋಗಿಸ್ತಕ್ಕಂಥ ಬೈತಕ್ಕಂಥದ್ದು, ಮೆಕ್ಯಾನಿಕ್ಗಳಿಗೂ ಸಹ ಈ ಪದಗಳನ್ನ ಉಪಯೋಗಿಸಿ ಬೈತಕ್ಕಂಥದ್ದು. ಪಾಪ ಅವರು ಕಣ್ಣಲ್ಲಿ ನೀರು ಹಾಕೊಂಡು ಹೇಳ್ತಾರೆ, ಅಣ್ಣ ನಾವು ಯಾರ ಹತ್ರ ಹೇಳ್ಕೋಬೇಕು ನಮ್ಮ ಕಷ್ಟಗಳನ್ನ ಅಂತಕ್ಕಂಥದ್ದನ್ನು. ಹಾಗಾಗಿ ದಯಮಾಡಿ ನೀವು ಯಾರೂ ಸಹ ಘಟಕ ವ್ಯವಸ್ಥಾಪಕರು ಪಾಳೆಗಾರರಲ್ಲ. ATS ಮತ್ತು ನೀವುಗಳು ಸಹ ಯಾರು ಪಾಳೆಗಾರರಲ್ಲ. ಇದು ಪಾಳೆಗಾರರ ಸಂಸ್ಕೃತಿ ಅಲ್ಲ ಸ್ವಾಮಿ. ಸಂವಿಧಾನದ ಅಡಿಯಲ್ಲಿ ನಾವೆಲ್ಲರೂ ಕೆಲಸ ಮಾಡ್ತಾ ಇದ್ದೀವಿ. ನಮಗೂ ಸಹ ಸ್ವಾಭಿಮಾನ ಅಂತಕ್ಕಂಥದ್ದಿದೆ. ದಯಮಾಡಿ ನಮಗೂ ಸಹ ಗೌರವವನ್ನು ಕೊಟ್ಟು ಗೌರವವನ್ನು ತೆಗೆದುಕೊಳ್ಬೇಕು ಅಂತಕ್ಕಂಥ ವಿಚಾರದಲ್ಲಿ ನಾನು 4 ನಿಗಮದ ಕಾರ್ಪೊರೇಷನ್ MDಗಳಲ್ಲಿ ಮನವಿ ಮಾಡ್ತಾ ಇದ್ದೀನಿ. ದಯಮಾಡಿ ನಿಮ್ಮ ಕೈ ಕೆಳಗಿನ ಅಧಿಕಾರಿಗಳಿಗೆ ಕಟ್ಟುನಿಟ್ಟಾದ ಕ್ರಮವನ್ನು ಹೇಳಿ ಚಾಲಕ ನಿರ್ವಾಹಕರ ಜೊತೆ ಸೌಜನ್ಯತೆಯಿಂದ ನಡೆದುಕೊಳ್ಬೇಕು ಅಂತಕ್ಕಂಥ ವಿಚಾರವನ್ನು ದಯಮಾಡಿ ತಿಳಿಸ್ಕೊಡ್ಬೇಕು ಅಂತಕ್ಕಂಥ ವಿಚಾರವನ್ನು ನಾನು ನಿಗಮ ಚಾನಲ್ನ ವಾಹಿನಿಯ ಪ್ರಕಾರವಾಗಿ ಎಲ್ರಿಗೂ ಸಹ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮುಂದುವರೆದ ಭಾಗವಾಗಿ ಏನು ಸರ್ಕಾರ ದಯಮಾಡಿ ಇನ್ನು ಅತಿ ಹೆಚ್ಚು ಏನು ನಿನ್ನೆ ಬಂದಂಥ ಕೆಲವು ಅಧಿಕಾರಿಗಳಿಂದ ಬಂದಂಥ ಮಾಹಿತಿಗಳ ಪ್ರಕಾರವಾಗಿ 13 ಇಲ್ಲ 14ನೇ ತಾರೀಕು ಮಾತುಕತೆಗೆ ಕರೀತಾರೆ ಅಂತಕ್ಕಂಥ ವಿಚಾರವಾಗಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸರ್ಕಾರ ಮತ್ತು ಏನು ಸಂಸ್ಥೆಯ ಸುತ್ತೋಲೆ ಬಂದ ಮೇಲೆ ನಾವು ಕಾರ್ಮಿಕರಿಗೆ ತಿಳಿಸ್ತಕ್ಕಂಥ ಕೆಲಸವನ್ನು ಅದನ್ನು ಮಾಡ್ತೀವಿ. ಯಾಕೆಂದರೆ ನಾವು ಏಕಾಏಕಿ ಯಾವುದೇ ಸುತ್ತೋಲೆ ಇಲ್ಲದಲೇ ಬಂದು ತಿಳಿಸಿದರೆ ಅದು ತಪ್ಪಾಗುತ್ತೆ. ನಾಳೆ ದಿವಸ ಅವರು ಕರೀಲಿಲ್ಲ ಅಂತಂದರೆ ನಗೆಪಾಟ್ಲಿಗೆ ಈಡಾಗ್ತಕ್ಕಂಥ ಕೆಲಸವು ಆಗಬಾರ್ದು ಅಂತಕ್ಕಂಥ ವಿಚಾರದಲ್ಲಿ ಸಂಸ್ಥೆ ಆಗ್ಬೋದು, ಸರ್ಕಾರ ಆಗಿರ್ಬೋದು, ಸುತ್ತೋಲೆಯ ಪ್ರಕಾರವಾಗಿ ಸಂಘಟನೆಗಳನ್ನ ಕರೆದಂಥ ಸಂದರ್ಭದಲ್ಲಿ ಆ ಸಂಘಟನೆಯ ಭಾಗವಾಗಿ ನಾವು ನಿಮಗೇನು ಕಾರ್ಮಿಕರಿಗೆ ವರ್ಗಕ್ಕೆ ನಾವು ತಿಳಿಸ್ಬೇಕು ಆ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಅತಿ ಶೀಘ್ರದಲ್ಲೇ ನಾನು ಸಾರಿಗೆ ಸಚಿವರಲ್ಲಿ ಮನವಿ ಮಾಡ್ತಾ ಇದ್ದೀನಿ, ದಯಮಾಡಿ ಸಾರಿಗೆ ವಿಚಾರದಲ್ಲಿ ಸಂಬಳ ಒಂದೇ ಅಲ್ಲ ಸ್ವಾಮಿ, ಹಲವಾರು ರೀತಿಯ ಸಮಸ್ಯೆಗಳಲ್ಲಿ ನೌಕರರು ಬಳಲ್ತಾ ಇದ್ದಾರೆ. ಅತಿ ಜರೂರಾಗಿ ಆಗಬೇಕಾಗಿರ್ತಕ್ಕಂಥದ್ದು ಸಂಬಳ ಮತ್ತು ವೇತನದ ಹಿಂಬಾಕಿ ಹೆಚ್ಚಳವನ್ನು ಮಾಡಿ ದಯಮಾಡಿ ಇತರ ಸಮಸ್ಯೆಗಳ ಬಗ್ಗೆ ನಾವೆಲ್ಲರೂ ಸೇರಿ ಬಗೆಹರಿಸ್ತಕ್ಕಂಥ ಕೆಲಸವನ್ನು ಮಾಡೋಣ. ತುಂಬ ವರ್ಷಗಳಿಂದ ನೆನೆಗುದಿಗೆ ಬಿದ್ದಿರ್ತಕ್ಕಂಥ ಪಾರಂಪರ್ಯಗಳ ವಿಚಾರ ಆಗಿರ್ಬೋದು ಮತ್ತು ಘಟಕ ಮಟ್ಟದಲ್ಲಿ ಇರ್ತಕ್ಕಂಥ ಹಲವಾರು ರೀತಿಯ ದೊಡ್ಡ ದೊಡ್ಡ ಮಟ್ಟದ ಸಮಸ್ಯೆಗಳನ್ನ ದಯಮಾಡಿ ತೀರಿಸ್ತಕ್ಕಂಥ ಕೆಲಸನ ಸಾರಿಗೆ ಸಚಿವರ ನೇತೃತ್ವದಲ್ಲಿ ಆಗಬೇಕು ಅಂತಕ್ಕಂಥದ್ದನ್ನು ನಾನು ಹೇಳ್ತೀನಿ. ಏಕೆಂದರೆ ದಕ್ಷ ಅಧಿಕಾರಿಗಳ ನೇತೃತ್ವದಲ್ಲಿ ಮತ್ತು ಸಾರಿಗೆ ಸಚಿವರ ನೇತೃತ್ವದಲ್ಲಿ ನಡೆದರೆ ಒಂದು ಈ ಎಲ್ಲ ಸಮಸ್ಯೆಗಳಿಗೂ ಸಹ ತಿಲಾಂಜಲಿ ಆಡ್ತಕ್ಕಂಥ ಕೆಲಸವನ್ನು ಮಾಡ್ಬೋದು. ಹಾಗಾಗಿ ನಾನು ನಿಮ್ಮೆಲ್ಲರ ಗಮನಕ್ಕೆ ತರೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಜಂಟಿ ಸಮಿತಿಯ ಭಾಗವಾಗಿ ಎಲ್ಲರೂ ಸಹ ನಾವು ಅತ್ಯಂತ ಬೇಗವಾಗಿ ವೇತನ ಹೆಚ್ಚಳ ಆಗಬೇಕು ಅಂತಕ್ಕಂಥ ನಿರೀಕ್ಷೆಯನ್ನು ಇಟ್ಕೊಂಡಿದ್ದೀವಿ. ಸರ್ಕಾರದ ಭಾಗವಾಗಿ ಏನು ಕಾಮ್ರೇಡ್ ಆನಂದ್ ಸುಬ್ರ ಅವರು ಇರ್ಬೋದು, ಭಾಸ್ಕರ್ ಅವರು ಇರ್ಬೋದು, ಅರ್ಸು ಅವರು ಇರ್ಬೋದು, ವಿಜಯ ಭಾಸ್ಕರ್ ಇರ್ಬೋದು, ರೇವಪ್ಪ ಅವರು, ಹಲವಾರು ಎಲ್ಲ ರೀತಿಯ ನಾಯಕರುಗಳು ಸಹ ದಿನನಿತ್ಯ ಏನು ಸರ್ಕಾರದ ಮತ್ತು ಮ್ಯಾನೇಜ್ಮೆಂಟಿನ ಭಾಗವಾಗಿ ಮಾತುಕತೆಗಳನ್ನ ಆಡ್ತಾ ಇದ್ದಾರೆ. ಅದರ ಭಾಗವಾಗಿ ಅತಿ ಶೀಘ್ರದಲ್ಲೇ ಈ ತಿಂಗಳು ಏನು ಸರ್ಕಾರ ಕರೆದು ಮಾತಾಡ್ತೀನಿ ಅಂತಕ್ಕಂಥ ವಿಚಾರವನ್ನು ಹೇಳಿದೆ. ಮಾತಾಡಲಿಲ್ಲ ಅಂತಂದರೆ CM ಮನೆ ಮುಂದೆ ಧರಣಿ ಕಾರ್ಯಕ್ರಮವನ್ನು ನಾವು ಮುಂದುವರಿಸ್ತೀವಿ. ಈ ವಿಚಾರದಲ್ಲಿ ಹಿಂದೆ ಸರಿತಕ್ಕಂಥ ಮಾತಿಲ್ಲ. ಏಕೆಂದರೆ ಇನ್ನು ಅತಿ ಹೆಚ್ಚು ದಿನ ಕಾಯೋದರಲ್ಲಿ ಸಾರಿಗೆ ನೌಕರರು ಸಹ ನಿರಾಸೆಗೊಳಗಾಗಿದ್ದಾರೆ. ಏಕೆಂದರೆ ಸಂಬಳ ಬೇಕಾಗಿದೆ. ದುಡಿತಕ್ಕಂಥ ವರ್ಗಕ್ಕೆ ಇವತ್ತೇನಾಗಿದೆ, ಎಲ್ಲ ವಸ್ತುಗಳ ಬೆಲೆ ಗಗನಕ್ಕೇರಿದೆ. ನಾವು ಈ ಸಂಬಳದಲ್ಲಿ ಜೀವನ ಮಾಡೋದಕ್ಕಾಗಲ್ಲ, ನಮ್ಮ ಜೀವನವನ್ನು ಕಟ್ಕೊಳ್ಳೋದಕ್ಕಾಗಲ್ಲ. ಸಾರಿಗೆ ಸಚಿವರೇ, ಕೊನೆಯದಾಗಿ ನಾನು ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ, ಇವತ್ತು ಸಾರಿಗೆ ನೌಕರರು ಯಾರೂ ಸಹ ಅತ್ಯುತ್ತಮವಾದಂಥ ಜೀವನವನ್ನು ಕಟ್ಕೊಂಡಿಲ್ಲ. 99% ಕಾರ್ಮಿಕರು ಸಹ ಇವತ್ತು ಇದೇ ಸಂಬಳದಲ್ಲಿ ಜೀವನವನ್ನು ಕಟ್ಕೋಬೇಕಾಗಿದೆ. ನಮಗೆ ಬರ್ತಕ್ಕಂಥ ವೇತನವೂ ಸಹ ಕಮ್ಮಿ ಇದೆ. ಹಾಗಾಗಿ ದಯಮಾಡಿ ನಾವು ಇವತ್ತು ಸಾಲ ಸೋಲ ಮಾಡ್ಕೊಂಡಿದ್ದೀವಿ. ಒಂದು ಕಡೆ BMTCನಲ್ಲಿ ಯಾವ ಪರಿಸ್ಥಿತಿ ತಲುಪಿದೆ ಅಂತಂತಂದರೆ, ಒಂದು ಕಡೆ ಸೊಸೈಟಿಗಳಿಗೆ ಅಮೌಂಟು 30 ಕೋಟಿ ಅಮೌಂಟು ಇವತ್ತು ಸೊಸೈಟಿ ಕೊಡಬೇಕಾಗಿದೆ. BMTC ಆಡಳಿತ ಮಂಡಳಿ ಕೊಟ್ಟಿಲ್ಲ. ಒಂದು ಕಡೆ BMTCನಲ್ಲಿ ಲೋನ್ಗಳಿಗೆ ಹಾಕೊಂಡು ಕಾರ್ಮಿಕರು ಕಾಯ್ತಾ ಇದ್ದಾರೆ. ಆ ಲೋನನ್ನು ಸಹ BMTC ಸೊಸೈಟಿಗಳು ಕೊಡ್ತಕ್ಕಂಥ ಸಂದರ್ಭವನ್ನು ಇಲ್ಲ. ಯಾಕೆಂದರೆ ನಮ್ಮ ಹತ್ರ ದುಡ್ಡಿಲ್ಲ. BMTC ಆಡಳಿತ ಮಂಡಳಿ 30 ಕೋಟಿಗೂ ಹೆಚ್ಚು ಹಣವನ್ನು ಇಟ್ಕೊಂಡಿದೆ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ನಾವು ಮುಂದುವರೆದ ಭಾಗ ಅದನ್ನು ಕೇಳಿದ್ರು ಸಹ ಸರ್ಕಾರದ ಕಡೆ ಬೆರಳು ಮಾಡಿ ತೋರಿಸ್ತಾ ಇದ್ದಾರೆ ಸನ್ಮಾನ್ಯ ವ್ಯವಸ್ಥಾಪನಾ ನಿರ್ದೇಶಕರು. ಒಂದು ಕಡೆ ಸೊಸೈಟಿನಲ್ಲೂ ಲೋನ್ ಸಿಗ್ತಾ ಇಲ್ಲ, ಒಂದು ಕಡೆ ಬ್ಯಾಂಕ್ನಲ್ಲಂತೂ ನಾವು ಸರಿಯಾದಂಥ ರೀತಿಯಲ್ಲಿ ಲೋನ್ ಕಟ್ಟಲ್ಲ ಅಂತೇಳಿ ಅಲ್ಲೂ ಸಹ ಲೋನ್ಗಳು ಸಿಗದೇ ಇರತಕ್ಕಂಥ ಪರಿಸ್ಥಿತಿಯನ್ನು ಹಂತವನ್ನು ತಲುಪಿದ್ದೀವಿ.
ಕಾರ್ಮಿಕರು ಇವತ್ತು ಜೀವನ ಮಾಡೋದು ಯಾವ ರೀತಿನಲ್ಲಪ್ಪ ಅಂತಕ್ಕಂಥ ಪರಿಸ್ಥಿತಿ ಇದೆ. ತಮ್ಮಲ್ಲಿರ್ತಕ್ಕಂಥ PF ಲೋನನ್ನು ಒಂದು 25-30 ಸಾವಿರ ಉಳ್ಕೊಂಡಿರೋ ಆ ಲೋನನ್ನು ತೆಗೆದುಕೊಳ್ಳೋಣ ಅಂತಂದರೆ ಅದನ್ನು ಸಹ 3-4 ತಿಂಗಳು ಕಾಯ್ತಕ್ಕಂಥ ಸಂದರ್ಭವನ್ನು ಒದಗಿದೆ. ಹಾಗಾಗಿ ಸಾರಿಗೆ ಸಚಿವರು ಮತ್ತು ಮುಖ್ಯಮಂತ್ರಿಗಳಲ್ಲಿ ಕಳಕಳಿಯಿಂದ ಮನವಿ ಮಾಡ್ತಾ ಇದ್ದೀನಿ, ದಯಮಾಡಿ ಇನ್ನೂ ಸಾರಿಗೆ ನೌಕರರ ಸಹನೆ ಮತ್ತು ತಾಳ್ಮೆಯನ್ನು ಕಾಯೋದಕ್ಕೆ ಹೋಗಬೇಡಿ. ಇನ್ನೂ ಅತಿ ಹೆಚ್ಚು ಸಾರಿಗೆ ನೌಕರರ ಹೊಟ್ಟೆ ಮೇಲೆ ಹೊಡಿತಕ್ಕಂಥ ಕೆಲಸವನ್ನು ಮಾಡಬೇಡಿ. ಅತಿ ಶೀಘ್ರದಲ್ಲೇ ಕರೆದು ಸಾರಿಗೆ ನೌಕರರ ಸಮಸ್ಯೆಗಳನ್ನ ಬಗೆಹರಿಸ್ಕೊಡ್ಬೇಕು ಅಂತ ಕೇಳ್ತಕ್ಕಂಥದ್ದನ್ನ ಸಮಸ್ತ 4 ನೌಕರರ ಕಾರ್ಮಿಕರ ಪರವಾಗಿ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ಕೊತಿದ್ದೀನಿ. ದಯಮಾಡಿ ಅತಿ ಶೀಘ್ರದಲ್ಲೇ ಕಾರ್ಮಿಕರ ಸಮಸ್ಯೆಗಳನ್ನ ಬಗೆಹರಿಸಿಕೊಡಿ. ವೇತನದ ಹೆಚ್ಚಳ ನಿರೀಕ್ಷೆ ಇಟ್ಕೊಂಡಿರ್ತಕ್ಕಂಥ ಕಾರ್ಮಿಕರಿಗೆ ಸಿಹಿ ಸುದ್ದಿ ಕೊಡ್ತಕ್ಕಂಥ ಕೆಲಸವನ್ನು ಸರ್ಕಾರ ಮತ್ತು ಸಾರಿಗೆ ಸಚಿವರು, ಆಡಳಿತ ಮಂಡಳಿ ಮಾಡಬೇಕು ಅಂತಕ್ಕಂಥದ್ದನ್ನು ಮನವಿ ಮಾಡ್ಕೊತಾ ಇದ್ದೀನಿ.